ಮಾತಾಡ್ಬೋದಾ? ಎಲ್ಲರಿಗೂ ಶುಭ ಕೋರುತ್ತಾ 26ನೇ ಇಸ್ವಿಯ ಸಂಕ್ರಮಣಕ್ಕೆ ನಾಡಿನ ಮತ್ತು ಲೋಕಕ್ಕೆ ಶುಭ ಕೋರುತ್ತಾ ಮತ್ತು ಒಳಿತಾಗಲಿ ಅಂತ ಹಾರೈಸುತ್ತಾ, ಈಗಾಗಲೇ ನಾವು ಬೆಳಗ್ಗೆ ಪೂಜೆ ಮುಗಿಸಿದ್ದೀವಿ. ಮಕರ ಸಂಕ್ರಮಣ ನಾಳೆ, ಆದರೂ 14 ಪ್ರತಿ ವರ್ಷದಂತೆ 14-15 ಬರೋದ್ರಿಂದ 14ಕ್ಕೆ ನಾವು ಆಚರಣೆ ಶುರು ಮಾಡಿದ್ದೀವಿ. ಅದಕ್ಕೆ ನಾಡಿನ ಜನತೆಗೆ ದೇವಿ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಿ ಲೋಕಕ್ಕೆ ಸಮೃದ್ಧಿ ಮತ್ತು ದೇಶಕ್ಕೆ, ನಾಡಿಗೆ, ಕ್ಷೇತ್ರಕ್ಕೆ, ಎಲ್ಲ ಭಕ್ತ ಬಂಧುಗಳಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ, ಪ್ರತಿ ವರ್ಷದಂತೆ ಅನಾದಿ ಕಾಲದಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಬಂದ ಪೂಜೆ ಅದನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ. ಈಗ ಹೆಚ್ಚಿನದಾಗಿ ವಿಶೇಷವಾಗಿ ಹೋಮ ಹವನಗಳನ್ನು ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಹೆಚ್ಚಾಗಿ ಮಾಡ್ಕೊಳ್ತಾ ಪ್ರತಿ ವರ್ಷವೂ ಬರ್ತಾಯಿದ್ದೀವಿ. ಆ ದೇವಿ ಮಹಿಮೆಯಿಂದ ಅನೇಕ ಭಕ್ತರನ್ನು ಕರೆಸ್ಕೊಂಡು ತನ್ನ ಉತ್ಸವವನ್ನು ನೆರವೇರಿಸ್ಕೊಳ್ತಾ ಬರ್ತಾಯಿದೆ. ಇನ್ನೂ ಹೆಚ್ಚಿನದು ಅಂತಂದ್ರೆ, ಆ ದೇವಿ ಇಲ್ಲಿ ನೆಲೆ ಆದಮೇಲೆ ನಮಗೆ ಈ ಭಾಗಕ್ಕೆ ಒಂದು ಬೆಳಕನ್ನು ಕೊಟ್ಟಿದ್ದಾಳೆ. ಬೆಳಕೇ ಇರಲಿಲ್ಲ, ನಾವು ಬೆಳಕು ಕೊಟ್ಟವರು, ಬೆಳಕಿರಲಿಲ್ಲ, ಬೆಳಕು ಕೊಡ್ತು. ಮತ್ತು ದೇಶದಲ್ಲಿ ಎರಡನೇದಾಗಿ ಒಂದು ಸೇತುವೆಯನ್ನು ಕೊಡ್ತು. ದೇಶಕ್ಕೆ 2ನೇ ಸೇತುವೆ ಅಂತೇಳಿ ಕೇಳಿದ್ದೀವಿ, ನಾವೇನು ನೋಡಿರಲಿಲ್ಲ. ಆದರೆ ಅತ್ಯುತ್ತಮವಾದ ಸೇತುವೆ ಮತ್ತು ಚೆಂದಾಗಿದೆ. ಆ ಸೇತುವೆ ಮೇಲೆ ನಡೆದಾಡಿದ್ರೆ ಒಂದು ಆನಂದ ಸಿಗುತ್ತದೆ. ಆ ದೇವಿ ಇಲ್ಲಿ ಹೇಗೆ ಆನಂದವನ್ನು ಕೊಡ್ತಾ ಇದೆಯೋ, ಆ ಸೇತುವೆ ಮೂಲಕ ಬಂದಾಗಲೂ ಆನಂದ ಕೊಡ್ತದೆ. ಸುತ್ತಲೂ ಪರಿಸರ, ಈ ಪರಿಸರದ ಮಧ್ಯದಲ್ಲಿ ಆ ದೇವಿ ನೆಲೆ ನಿಂತು ನಮಗೆ ಈ ಮಟ್ಟದಲ್ಲಿ ಬೆಳಗುತ್ತೆ ಅಂಥೇಳಿ ನಾವು ಯಾರೂ ಕನಸ್ಕೊಂಡಾರಲ್ಲ. ಆ ದೇವಿ ಎಲ್ಲ ನೆರವೇರಿಸ್ಬಿಟ್ಟಿದೆ. ಮುಂದೂ ಸಹ ಇನ್ನೂ ಅನೇಕ ರೀತಿಯಲ್ಲಿ ನನ್ನ ಭಕ್ತರಿಗೆ ಒಳ್ಳೇದು ಮಾಡುತ್ತೆ. ಮುಂದೂ ಸಹ ಎಲ್ಲ ರೀತಿಯಲ್ಲೂ ಭಕ್ತರು ಸಹ ಇಲ್ಲಿ ಸಹಕರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ಯಾವ ಸಮಸ್ಯೆನೂ ಈವರೆಗೂ ಬಂದಿಲ್ಲ, ಮುಂದೂ ಬರೋದಿಲ್ಲ. ದೇವಿ ಕಾಪಾಡ್ಕೊಳ್ತಾ ಹೋಗ್ತಾ ಇದೆ. ಅದಕ್ಕೆ ದೇವಿ ಎಲ್ಲರಿಗೂ ಅನುಗ್ರಹಿಸಿ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ಶ್ರೀ ಕ್ಷೇತ್ರ ಸಿಗಂದೂರು ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ. ಈ ಕ್ಷೇತ್ರದಲ್ಲಿ ಇವತ್ತು ಶರಾವತಿ ಕಣಿವೆಯಲ್ಲಿ ಮೂಲ ಸ್ಥಾನದಲ್ಲಿ ಇವತ್ತು ಒಂದು ಪೂಜೆ ಮಾಡಿ ಅಲ್ಲಿಂದ ಜ್ಯೋತಿಯನ್ನು ತರ್ತಕ್ಕಂಥ ದಿನ ಇವತ್ತು ನಾಡಿನ ಜನತೆಗೆ ನಮ್ಮ ಸಿಗಂದೂರು ಕ್ಷೇತ್ರ ಅಂತಕ್ಕಂಥದ್ದು ಬಹು ಮುಖ್ಯವಾದ ಪ್ರಮುಖ ಕ್ಷೇತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ದೇವಿ ಈ ನಾಡಿನ ಜನತೆಗೆ ಎಲ್ಲರಿಗೂ ಅನುಗ್ರಹಿಸಲಿ ಹಾಗೂ ಈ ಶುಭಾಶಯನ್ನು ಜನತೆಗೆ ಕೋರ್ತಾ 2 ಮಾತನ್ನು ಮುಗಿಸ್ತೀನಿ.